ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಾವ್ಯ ಕಲ್ಯಾಣಿ ಹುಷಾರಾದರೆ ಹೆಜ್ಜೆ ನಮಸ್ಕಾರ ಆಗ್ತೀನಿ ವ್ರತ ಮಾಡೋಕ್ಕೆ ಅಂತ ಒಪ್ಕೊಂಡಿರ್ತಾಳೆ. ಹಾಗಾಗಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪ್ರಸಾದ ಕೊಡೋಕ್ಕೆ ಅಂತ ಹೇಳಿಬಿಟ್ಟು ಬಂದಿರ್ತಾಳೆ. ಅಲ್ಲೇ ಮಧ್ಯಕ್ಕೆ ಶ್ರೀಧರ್ ಕೂಡ ಬರ್ತಾನೆ. ಆಗ ಏನಮ್ಮ ಸೊಸೆ ಮುದ್ದು ಇಲ್ಲಿ ಬಂದಿದ್ಯಾ ಅಂತ ಕೇಳ್ತಾನೆ. ಆಗ ಹೆಂಗೆ ಮಾವ, ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಆ ದೇವ್ರಿಗೆ ಮಾತ್ರ ಕರುಣೆ ಇಲ್ಲ ಕಣಮ್ಮ, ನೀನು ಎಷ್ಟೇ ದೇವರು ಪುರಸ್ಕಾರ ಮಾಡಿದ್ರು ಕೂಡ ಆ ದೇವರು ನಿನ್ನ ಪಡೆಗೆ ಒಲಿತಾನೆ ಇಲ್ಲ. ಅಕ್ಕ ಮಾತ್ರ ನಿನ್ನ ಕಡೆಗೆ ಕರಗ್ತಾನೆ ಇಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ ಮಾವ, ಯಾವತ್ತಾದ್ರೂ ಒಂದು ದಿವಸ ಸರಿ ಆಗ್ತಾರೆ ಬಿಡಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾತಾಡಬೇಕಾದ್ರೆ ಕಲ್ಯಾಣಿ ಬಂದು ಕೇಳಿಸ್ಕೊತಾಳೆ. ನೀನು ಯಾಕೆ ಬಂದೆ ಇಲ್ಲಿ? ನನ್ನ ಮನೆ ನೆಮ್ಮದಿಯಲ್ಲೂ ಕೆಡ್ಸೋಕ್ಕೆ ಅಂತ ಬಂದಿದ್ಯಾ? ಮೊದಲು ಇಲ್ಲಿಂದ ಹೋಗ್ತಾ ಇರು. ನೀನು ಯಾರು ಇಲ್ಲಿಗೆ ಬರಲಿರೋದು? ನಿಂಗೆ ಎಷ್ಟು ಬೈದ್ರು ಅಷ್ಟೇ, ಏನಾದರೂ ಒಂದು ಮಾತಾಡಿಕೊಂಡು ನೈಸ್ ಮಾಡಿಕೊಂಡು ಇಲ್ಲಿಗೆ ಬಂದ್ಬಿಡ್ತೀಯಾ ಅಲ್ವಾ ಅಂತ ಹೇಳ್ತಾರೆ. ಆಗ ಶ್ರೀಧರ್, ಅಕ್ಕ ಯಾಕೆ ಮಾತಾಡ್ತಾ ಇದ್ದೀರಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವಳು ಯಾಕೆ ಬಂದಿದ್ದಾಳೆ ಏನು ಅಂತ. ಅವಳು ಯಾಕಾದರೂ ಬಂದಿರ್ಬೋದು. ಒಂದ್ಸಲ ಈ ಮನೇಲಿ ನಾಟಕ ಮಾಡಿ ಮೋಸ ಮಾಡಿದವ್ರಿಗೆ ಈ ಮನೇಲಿ ಜಾಗ ಇಲ್ಲ, ದಯವಿಟ್ಟು ಮನೆಯಿಂದ ಆಚೆಗೆ ಹೋಗಿ ಏನು ಅಂತ ಹೇಳ್ತಾರೆ. ಅಕ್ಕ, ಪ್ರೇಮನ ಕಾಲು ನೋಡಿದ್ದೀರಾ ಅಂತ ಹೇಳ್ತಾರೆ. ಅವಳ ಕಾಲು ಏನು ನೋಡಬೇಕು, ಚಪ್ಪಲಿ ಇಕ್ಕಿಲ್ಲ, ಹಂಗೆ ಓಡಾಡ್ತಿದ್ದಾಳೆ. ರಾಮೇಲೋ ಚಪ್ಪಲಿ ಕೊಡಿಸಿಲ್ಲ, ಬಡತನ ಅನ್ನೋದನ್ನ ಎಲ್ಲಾಗೂ ತೋರಿಸ್ಕೊಂಡು ಓಡಾಡಬೇಕಲ್ಲ, ಅದಕ್ಕೆ ಅವಳು ಆ ರೀತಿ ಓಡಾಡ್ತಾ ಇದ್ದಾಳೆ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ, ಸಿಂಪತಿ ಗಿಟ್ಟಿಸ್ಕೊಂಡು ಇಲ್ಲಿ ಎಲ್ಲರಿಗೂ ನಾಟಕ ಮಾಡೋಕ್ಕೆ ಬಂದಿದ್ದಾಳೆ ಅಂತ ಹೇಳ್ತಾರೆ. ಪಂಚಮಿನೂ ಕೂಡ ಹಾಗೇನಿಲ್ಲ ಅಂತ ಹೇಳ್ತಾರೆ. ಪಂಚಮಿ, ನಂಗೆ ಅದೆಲ್ಲ ಗೊತ್ತಾಗಿಲ್ಲ, ಮೊದಲು ಇವಳನ್ನ ಆಚೆ ಕಳಿಸಿ ಅಂತ ಹೇಳಿದಾಗ ಪ್ರೇಮನ ಜೋರಾಗಿ ದೂಕ್ಬಿಟ್ಟು ಅಲ್ಲಿಂದ ಕಲ್ಯಾಣಿ ಒಳಗಡೆ ಹೊರಟೋಗ್ತಾಳೆ. ನಾಟಕ ಮಾಡಿಕೊಂಡು ನಮ್ಮ ಮನಸ್ಸು ನೀನು ಕೆಡ್ಸಕ್ಕೆ ಬಂದಿದ್ಯಾ, ನಿನ್ನ ಮುಖ ಕೂಡ ನನಗೆ ನೋಡೋಕೆ ಇಷ್ಟ ಇಲ್ಲ, ಮೊದಲು ನೀನಿಂದ ಹೋಗ್ತಾ ಇರು ಅಂತ ಹೇಳಿ ಜೋರಾಗಿ ದೂಕ್ಬಿಡ್ತಾಳೆ. ದೂಕಿದ ತಕ್ಷಣ ಕಾಲಲ್ಲಿ ರಕ್ತ ಬರ್ತಿರುತ್ತೆ. ಅಯ್ಯೋ ಪ್ರೇಮ, ಏನಾಯ್ತಮ್ಮ ಅಂತ ಹೇಳ್ಬಿಟ್ಟು ಎತ್ತಿದಾಗ ಕಾಲಲ್ಲಿ ರಕ್ತ ಬರುತ್ತೆ. ಅಯ್ಯೋ ಇಷ್ಟೊಂದು ರಕ್ತ ಬರ್ತಿದ್ಯಲ್ಲಮ್ಮ, ತಡಿ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿ ಶ್ರೀಧರ್ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದಾಗ ಕಲ್ಯಾಣಿ ಹತ್ರ ಬರ್ತಾನೆ. ಇನ್ನೊಂದು ಕಡೆ ಧಾಮಿನಿ ಕಲ್ಯಾಣಿಗೆ ಬೇಕು ಅಂತ ಹಾಗೆ ಸಮಾಧಾನ ಮಾಡ್ತಿರ್ತಾರೆ. ಯಾಕೆ ಇಷ್ಟೊಂದು ಕೋಪ, ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಾ ಅಕ್ಕ, ತಗೊಳ್ಳಿ ಕುಡೀರಿ ನೀರನ್ನ ಅಂತ ಹೇಳ್ತಾರೆ. ನಂಗೆ ನೀರು ಬೇಡ, ಏನು ಬೇಡ ಅಂತ ಹೇಳ್ತಾರೆ. ಯಾಕೆ ಅಷ್ಟ ಕೋಪ ಹಠ ಅಂತ ಹೇಳ್ತಾರೆ. ಪ್ರೇಮ ಬಂದಿಲ್ಲ, ಏನೋ ಪ್ರೇಮಗೆ ಬೈತಿರಂಗಿತ್ತು ಅಂತ ಹೇಳ್ತಾರೆ. ಹೌದು, ಈ ಮನೆ ಸೊಸೆ ಅಲ್ವೇನಕ್ಕ, ಆ ಥರ ಎಲ್ಲ ಬೈತಾರ ಅವಳನ್ನ? ಏನೋ ಒಂದ್ಸಲ ತಪ್ಪು ಮಾಡಿದ್ದಾಳೆ, ನಿನಗೆ ಗೊತ್ತಿಲ್ಲ ದಾಮಿನಿ, ಅವಳೆಂಥ ಉಸಿರು ಒಳ್ಳೆ ಅಂತ ರಾಮನ ಪಡೆಯೋಕ್ಕೋಸ್ಕರ ಎಷ್ಟೊಂದು ಸುಳ್ಳು ಹೇಳಿದ್ದಾರೆ, ಎಲ್ಲರೂ ಕೂಡ ಯಾಮಾರಿಸಿದ್ಲು, ಎಲ್ಲರ ಮನಸ್ಸಿಗೂ ನೋವು ಮಾಡಿದ್ಲು, ಅವಳು ಸರಿ ಇಲ್ಲ, ಮೋಸ್ಕಾತಿ ಅಂತ ಬೈತಿರ್ತಾರೆ. ಅದೇ ಟೈಮ್ಗೆ ಶ್ರೀಧರ್ ಬಂದು, ಅಕ್ಕ ನೀವು ಮಾಡಿದ್ದು ತುಂಬಾ ತಪ್ಪು ಆಯಿತಾ, ನೀವು ಪ್ರೇಮನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಆ ಮಗು ಏನು ಮಾಡಿದೆ ಅಂತದ್ದು ಎಲ್ಲರೂ ಕೂಡ ಒಂದಲ್ಲ ಒಂದಿನ ತಪ್ಪು ಮಾಡ್ತಾರೆ, ಅದಕ್ಕೋಸ್ಕರ ಪ್ರಾಯಶ್ಚಿತ್ತ ಪಡ್ತಿದ್ದಾಳೆ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೋಸ್ಕರ, ಈ ಮನೆಗೋಸ್ಕರ ಅವಳು ದೇವರಲ್ಲಿ ಹರಕೆ ಕಟ್ಕೊಂಡು ಬೇಡ್ತಿದ್ರೆ ನೀವು ಈ ರೀತಿ ಒಂದು ದೇವರ ಮೊರೆಗೆ ನೀವು ಅಪಚಾರ ಮಾಡಿದ್ರಿ ಅಂತ ಹೇಳ್ತಾರೆ. ಆಗ ಮಹೇಶ್ವರಿ ಬಂದು, ಏನು ಹೇಳ್ತಿದ್ದೀರಾ ರೀ, ಆ ಮೋಸ್ಕಾತಿನ ಇನ್ನೂ ನಂಬ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ. ದಾಮಿನಿ ಸುಮ್ಮನೆ ಹಾಗೆ ಕಣ್ಣಲ್ಲೇ ನೋಡ್ತಾ ಇರ್ತಾಳೆ. ಕಲ್ಯಾಣಿನೂ ಕೂಡ ಹೌದು, ಮಹೇಶ್ವರಿ ಹೇಳೋದ್ರಲ್ಲಿ ಏನು ತಪ್ಪಿದೆ, ಅವಳಂತ ಸುಳ್ಗಾತಿ ಮೋಸ್ಕಾತಿನ ನಂಬೇಡ ಶ್ರೀಧರ್ ಅಂತ ಹೇಳ್ತಾರೆ. ಬಾಯಿ ಮುಚ್ಕೊಂಡು ಸುಮ್ಮನಿರು, ಸ್ನೇಹನ ನೋಡಲಿಲ್ವ, ಮನೆ ಒಳಗೆ ಇದು ಕೊಲ್ಲಕ್ಕೆ ಪ್ರಯತ್ನ ಪಟ್ಲು ಅಂತ, ಅವಳಿಗಿಂತ 10 ಪಾಲು ಹೆಚ್ಚು ನಮ್ಮ ಪ್ರೇಮ ಆಗುತ್ತಾ, ಒಬ್ರಿಗೂ ಕೂಡ ಒಂದು ಹುಲ್ಕಡ್ಡಿಗೂ ಕೇಡನ್ನು ಬಯಸ್ತಳು ನಮ್ಮ ಪ್ರೇಮ ಅಂಥದ್ರಲ್ಲಿ ನೀನು ಅವಳ ಪರ ಮಾತಾಡ್ದಲ್ಲ ಇವಳ ಪರ ಮಾತಾಡ್ತಾ ಇದೆಯಾ? ಮುಚ್ಚಿ ಬಾಯಿ, ಎಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ಒಂದಿನೂ ಮಾತಾಡಿತಿಲ್ಲ ಅಕ್ಕ. ಆದರೆ ರಾಮ್ನ ಈ ಮನೆಯಿಂದ ಆಚೆ ಆಗ್ತಾಗಲೂ ಕೂಡ ನನಗಷ್ಟು ಬೇಜಾರಾಗಲಿಲ್ಲ, ಆದರೆ ನನ್ನ ಸೊಸೆನ ಆ ರೀತಿ ನಡೆಸ್ಕೊಂಡು ದೂಕಿದ್ದು ನನಗೆ ತುಂಬಾ ಬೇಜಾರಾಗ್ತಿದೆ. ಅವಳು ಏನಕ್ಕೆ ಶಪಥ ಮಾಡಿದಳಿದ್ದಾರೆ, ಚಪ್ಪಲಿ ಯಾಕೆ ಹಾಕಿಲ್ಲ ಅನ್ನೋದನ್ನ ಯಾಕಾದರೂ ನೀವು ತಿಳ್ಕೊಂಡ್ರಾ? ಅದನ್ನು ನೀವು ತಿಳ್ಕೊಬೇಕಿತ್ತು ಪೂರ್ತಿಯಾಗಿ. ಅದನ್ನು ತಿಳ್ಕೊಳ್ದಲೆ ಈ ರೀತಿ ಮಾತಾಡಬಾರ್ದಿತ್ತು, ಆ ಮಗುನ ಅಷ್ಟೊಂದು ಮನಸ್ಸು ನೋಯಿಸ್ಬಾರ್ದಿತ್ತು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ, ಚಪ್ಪಲಿ ಹಾಕಿ ಅವಳ ಥರ ಓಡಾಡ್ತಿರೋದು. ಅವರು ಒಂದು ಕ್ಲಿನಿಕ್ ಓಪನ್ ಮಾಡಿದ್ರು ಗೊತ್ತಾ, ಆ ಕ್ಲಿನಿಕ್ಕಿಗೆ ಬೇರೆ ಯಾರು ಬೆಂಕಿ ಎಲ್ಲ ಹಾಕಿದ್ದು, ಆ ಸ್ನೇಹನೇ ಬೆಂಕಿ ಹಾಕಿದ್ದು. ಬೆಂಕಿ ಹಾಕಿದಾಗ ಸ್ನೇಹ ಮನೆ ಹತ್ರ ಬಂದು ಕಿಂಡಲ್ ಮಾಡ್ತಿರ್ತಾಳೆ. ಕಿಂಡಲ್ ಮಾಡಿದಾಗ ನಿಮಗೆ ಎಂಥ ಸ್ಥಿತಿ ಬಂತು, ಹಾಗೆ ಹೀಗೆ ಅಂತ ಹೇರುತ್ತೆ ಇದ್ದಾಗ ಪ್ರೇಮ ಅವಳ ಮುಂದೆನೇ ಶಪಥ ಮಾಡ್ತಾಳೆ. ನಾನು ಚಪ್ಪಲಿ ಹಾಕಲ್ಲ ಕಣೆ, ನಮ್ಮ ಅತ್ತೆ ಹುಷಾರಾಗಿ, ನಮ್ಮ ಅತ್ತೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಿ ಎಲ್ಲರೂ ಒಟ್ಟಾಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ಚಪ್ಪಲಿನ ಹಾಕಲ್ಲ ಅಂತ ಹೇಳಿ ಶಪಥ ಮಾಡಿದ್ದಾಳೆ. ಅದು ನಿಮಗೆ ಗೊತ್ತಾ? ಅವಳು ನಮ್ಮ ಕುಟುಂಬ ಒಳ್ಳೆಯದಾಗಲಿ, ನಮ್ಮ ಕುಟುಂಬಕ್ಕೆ ಯಾವುದೇ ಕೇಡನ್ನು ಬಯಸರು ಬೀದಿಗೆ ಬರಲಿ ಅಂತ ಹೇಳಿ ದೇವ್ರ ಹತ್ರ ಮೊರೆ ಹೋಗಿ ವ್ರತ ಪೂಜೆ ಎಲ್ಲನೂ ಮಾಡ್ತಾಯಿದ್ರೆ ಆ ಮಗು. ಹಾಗೆ ದುಃಖಬಿಟ್ಟು ಬಂದ್ಬಿಟ್ರಲ್ಲ ಅಕ್ಕ, ಏನು ಮಾಡಿದ್ದಾಳೆ ಪ್ರೇಮ? ಎಲ್ಲರೂ ಕೂಡ ಒಂದಲ್ಲ ಒಂದು ತಪ್ಪು ಮಾಡಿರ್ತಾರೆ, ಅವ್ರನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಬೇಕಿತ್ತು. ನೀವು ಈ ಥರ ಕಠೋರವಾಗಿ ನಡ್ಕೋತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿ ಬೈತಿರ್ತಾಳೆ. ಹೌದಾ, ಅಷ್ಟೊಂದೆಲ್ಲ ಮಾಡಿಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಅವ್ರ ಮನೆಗೂ ಕೂಡ ಹೋಗ್ಬಿಟ್ಟು ಪ್ರೇಮ
ಕಾಲಿಗೆ ಔಷಧಿ ಕೊಡೋಕ್ಕೆ ಅಂತ ಹೋಗ್ತಾರೆ. ಆಗ ಪ್ರೇಮ ಎಲ್ಲಿ ಬಿದ್ದೆ ಅಂತ ರಾಮ್ ಅವಳನ್ನ ಕೇಳ್ತಾ ಇರ್ತಾಳೆ. ಅದು ಬರ್ತಾ ಹಾಗೆ ರೋಡಲ್ಲಿ ಬಿದ್ದೆ ಅಂತ ಹೇಳ್ತಾರೆ. ಸುಳ್ಳು ಹೇಳ್ಬೇಡ ಪ್ರೇಮ, ನಿಜ ಹೇಳು ಅಂತ ಕೇಳಿದಾಗ ಆಗ ಆಚೆ ಪಂಚಮಿ ಮತ್ತು ಕಲ್ಯಾಣಿ ಇಬ್ಬರು ಕೂಡ ಮನೆ ಹತ್ರ ಬಂದಿರ್ತಾರೆ. ಆಗ ದೊಡ್ಡಮ್ಮ, ಬನ್ನಿ ಇಷ್ಟು ದೂರ ಬಂದಿದ್ದೀರಾ, ನಿಮ್ಮ ನೋಡಿ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಆಗ ಕಲ್ಯಾಣಿ ಪಂಚಮಿ ಕೈಲಿ, ನಾವು ನಿಮ್ಮನ್ನು ನೋಡೋಕ್ಕೆ ಅಂತ ಬಂದಿಲ್ಲ ಗೊತ್ತಾಯ್ತಾ, ಅವ್ರ ಕಾಲಿಗೆ ಏಟಾಗಿದೆ ಅಂತ ಗೊತ್ತಾಯಿತು, ಹಾಗಾಗಿ ಔಷಧಿ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಅಷ್ಟೇ, ನಾನು ನಿಮ್ಮ ಮನೆ ಒಳಗಡೆ ಬಂದು ಆತಿಥ್ಯನ ಸ್ವೀಕಾರ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿ ಕೊಟ್ಬಿಟ್ಟು ಬರ್ತಾಳೆ. ಆಗ ಪ್ರೇಮಗೆ ತುಂಬಾ ಖುಷಿಯಾಗುತ್ತೆ. ಇನ್ನೊಂದು ಕಡೆ ಕಾವ್ಯ ಸಾಧಿಸಿರ್ತಾಳೆ, ಅವಳಿಗೆ ಸನ್ಮಾನ ಇದೆ, ಅವಳಿಗೆ ಗೋಲ್ಡ್ ಮೆಡಲ್ ಕೊಡ್ತಿದ್ದಾರೆ ಅಂತ ಕೇಳಿ ತುಂಬ ಖುಷಿ ಪಟ್ಟಿರ್ತಾನೆ ಮಹಾದೇವ. ಖುಷಿಯಿಂದ ಫುಲ್ ಕುಣಿದಾಡ್ತಿರ್ತಾನೆ. ಆಗ ಕಾವ್ಯ, ತಾತ ನಿಮ್ಗೇನೋ ಕೊಡಬೇಕು, ಒಂದು ನಿಮಿಷ ಇರಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಹೋಗ್ತಾಳೆ. ಆಗ ಮಹಾದೇವ, ನಿಜವಾಗ್ಲೂ ಸಾಧಿಸ್ಬಿಟ್ಲು ನನ್ನ ಕಾವ್ಯ, ಊರೇ ಹೆಮ್ಮೆ ಪಡುವಂತಹ ಕೆಲಸ ಮಾಡಿದ್ದಾಳೆ ಅಂತ ಹೇಳಿ ತುಂಬ ಖುಷಿ ಪಡ್ತಾ ಇರ್ತಾನೆ. ಅದೇ ಟೈಮ್ಗೆ ಆಚೆಯಿಂದ ಕಾವ್ಯ, ತಾತ ಬಾಗಿಲು ತೆಗೀರಿ ಅಂತ ಹೇಳ್ಬಿಟ್ಟು ಬಾಗಿಲು ತೆಗೆದಿರ್ತಾಳೆ. ಒಂದು ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಬಾಗಿಲು ತೆಗಿಯೋಕೆ ಹೋದಾಗ ಮೀಸೆ ಬೇರೆ ಇರಲ್ಲ. ಅಯ್ಯಯ್ಯೋ ಮೀಸೆ ಇಲ್ವಲ್ಲ ಅಂತ ಹೇಳಿ ಆಗ ಶ್ರೀನಿವಾಸ್ ಹೇಳಿದಾಗ, ಅಯ್ಯೋ ಮೀಸೆ ಹೆಂಗಪ್ಪ ಅಂಟಿಸ್ಕೊಳ್ಳೋದು, ಇದರಿಂದ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಅಂಟಿಸ್ಕೊತಿರ್ತಾಳೆ. ಬೇಗ ಬಾಗಿಲು ತೆಗೀರಿ ತಾತ, ಎಷ್ಟೊತ್ತು ತೆಗಿಯೋದು ನೀವು ಅಂತ ಹೇಳ್ತಾರೆ. ನಮ್ಮ ತೆಗಿತೀನಿ ಅಂತ ಹೇಳ್ತಾರೆ. ಬ್ಯಾಗ್ ಬಂದು ಕೊಟ್ಟು, ನೋಡಿ ಇದರಲ್ಲಿ ಹೊಸ ಬಟ್ಟೆ ತಂದಿದ್ದೀನಿ, ನೀವು ಇದನ್ನು ಹಾಕ್ಕೊಂಡು ಬರಬೇಕು, ನಮ್ಮ ಲೈಫಲ್ಲಿ ನೀವೆಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ, ಪ್ಲೀಸ್ ಆಯಿತಾ, ಮರಿದಲೇ ನೀವು ಇದೇ ಬಟ್ಟೆ ಹಾಕೋದು ಮಿಡ್ ರೋಲಲ್ಲಿ ಬರಬೇಕು, ನೋಡಿ ನಿಮ್ಮ ಫ್ರೆಂಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಆಗ ಶ್ರೀನಿವಾಸು, ನಿನ್ನ ಗಂಡಂಗೆ ಹೇಳಲ್ಬೇನಮ್ಮ ಅಂತ ಹೇಳ್ತಾರೆ. ಹೇಳ್ತೀನಿ, ಅವನಿಗೆ ಫೋನ್ ಮಾಡ್ದಲೇ ನಾನು ಇರ್ತೀನಾ ಅಂಕಲ್, ಮಾಡ್ತೀನಿ, ಅವನಿಂದಲೇ ಇಷ್ಟೊಂದು ಸಾಧಿಸೋಕ್ಕಾಗಿದ್ದು, ಹೆಣ್ಣು ಬರೀ ಅಡುಗೆ ಮನೆಗೆ ಸೀಮಿತ ಅಲ್ಲ ಅನ್ನೋದನ್ನು ನಾನು ಅವನಿಗೆ ತಿಳಿಸಿ ಹೇಳಬೇಕು, ನನ್ನದೇ ಆದ ಸ್ಟೈಲಲ್ಲಿ ಅವ್ನಿಗೆ ಹೇಳ್ತೀನಿ, ಅವನಿಗೆ ತಕ್ಕನಾಗಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಮಹಾದೇವ, ಅಯ್ಯೋ ಈ ಕಾಡು ರಾಕ್ಷಸಿ ಇನ್ನು ಏನು ಹೇಳ್ತಾಳಪ್ಪ ಏನು ಅಂತ ಗೊತ್ತಾಗ್ತಿಲ್ವ ಅಂತ ಹೇಳ್ತಾಳೆ. ಆಗ ಶ್ರೀನಿವಾಸ್ನ, ನೋಡಿ ನಿನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಶೇವ್ ಮಾಡ್ಕೊಂಡಿದ್ದೀರಾ, ನೀವು ಈ ರೀತಿ ಗಡ್ಡ ಬಿಟ್ಕೊಂಡಿದ್ದೀರಾ, ಬನ್ನಿ ಟ್ರಿಮ್ಮರ್ ಕೊಡಿ ನಾನೇ ಟ್ರಿಮ್ ಮಾಡ್ಕೊಡ್ತೀನಿ ಅಂತ ಹೇಳಿಯೋ, ಬೇಡ ಕಣವ ನಾನೇ ಟ್ರಿಮ್ ಮಾಡ್ಕೊತೀನಿ, ಈ ಗಡ್ಡ ಇರೋದ್ರಿಂದಲೇ ನಾನು ಹೆಂಡ್ತಿ ನನಗೂ ಹೆಂಡ್ತಿಗೋಸ್ಕರ ಬಿಟ್ಟಿರೋದು, ಇದೇನಾರ ಗಡ್ಡ ಇಲ್ಲ ಅಂತ ಅಂದರೆ, ಅಯ್ಯೋ ಅಷ್ಟೇ, ಏನು ತಾತ ಏನು ಹೇಳ್ತಿದ್ದೀರಾ, ಕೊಡಿ ನಾನು ಫಸ್ಟು ರಿಮೂವ್ ಮಾಡ್ತೀನಿ ಅಂತ ಹೇಳಿ ಹಿಂಸೆ ಮಾಡ್ತಿರ್ತಾಳೆ. ಶ್ರೀನಿವಾಸನೇ, ಬೇಡ ಬಿಡವ ನಾನೇ ಮಾಡಿಸ್ಕೊಂಡು ಕರ್ಕೊಂಬತ್ತೀನಿ ಗೊತ್ತಾಯ್ತಾ ಅಂತ ಹೇಳ್ತಾರೆ. ಆಗ ಮಹಾದೇವ ಫುಲ್ ಖುಷಿಯಿಂದ, ಅಪ್ಪಾಜಿ ಇದೇ ಖುಷಿಗೆ ಒಂದು 90ನ ತೊಗೊಳ್ಳೋಣ ಅಂತ ಹೇಳ್ತಾರೆ. ಏನು 90ನ ನಾನು ಅಂತ ಹೇಳ್ತಾರೆ. ಅಯ್ಯೋ ನಾನೇನು ಕುಡ್ಕ ಅಲ್ಲ ಗಣಪಜ್ಜಿ, ಖುಷಿ ಆದಾಗ ಮಾತ್ರ ಅಷ್ಟೇ ತೊಗೊಳ್ಳೋದು, ನನ್ನ ಎದುರುಗಡೆನೇ ನಿಮ್ಮ ತಂದೆನೇ ಕುಡಿಯೋನ್ ಬಾ ಅಂತ ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಇವಾಗ ಏನು ಮಾಡ್ತೀಯಾ ಮಹಾದೇವ ನೀನು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಒಂದು ಫೋನ್ ಕಾಲ್ ಕೂಡ ಬರುತ್ತೆ. ಅಯ್ಯೋ ಕಾಡ್ರಾಕ್ಷಸಿ ಫೋನ್ ಮಾಡ್ತಾಳೆ, ನಾನು ಮಹಾದೇವನ ಥರ ಮಾತಾಡಬೇಕು, ಹೇಳು ಕಾವ್ಯ ಏನು ಅಂತ ಎಲ್ಲ ಮಾತಾಡ್ತಾನೆ. ನೀನು ನಾಳೆ PG ಹತ್ರ ಬಾ, ನಾನು ನಿನ್ನ ಜೊತೆ ಮಾತಾಡಬೇಕು, ನಿಂಗೇನೋ ಹೇಳಬೇಕು ಅಂತ ಹೇಳ್ತಾರೆ. PG ಹತ್ರನ, ಯಾಕೆ ಇದ್ದು ಬೋರ್ ಆಯಿತಾ, ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿರು, ನಾಳೆ ಬೆಳಗ್ಗೆ ನಿನ್ನ ಕರ್ಕೊಂಡು ಹೋಗ್ತಿರ್ತೀನಿ ಅಂತ ಹೇಳ್ತೀನಿ. ನನ್ನನ್ನು ಕರ್ಕೊಂಡು ಹೋಗೋದಿರಲಿ, ನಾನು ನಿನಗೆ ಒಂದು ಆಶ್ಚರ್ಯಕರವಾದ ವಿಷಯನ ಹೇಳಬೇಕು ಗೊತ್ತಾಯ್ತಾ, ನಿನಗೆ ತಕ್ಕನಾಗಿ ನಾನು ಉತ್ತರನ ಕೊಡ್ತೀನಿ, ನೀನು ಬೆಳಗ್ಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ, PG ಹತ್ರ ಬಾ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಮತ್ತೆ ಹಾಗೆ ತಾತಂಗೆ ಕಾಲ್ ಮಾಡ್ತಾಳೆ. ಅಯ್ಯೋ ಇದೇನಿದು, ರಾಘವೇಂದ್ರ ತಾತಂಗೆ ಮಾಡ್ತಾಳಲ್ಲ, ನೀನು ತಾತನ ಥರ ಮಾತಾಡಬೇಕು ಅಂತ ಮಾಡ್ತಾರೆ. ತಾತ ಬೆಳಗ್ಗೆ ಆ ಮಹಾದೇವ ಬರ್ತಿದ್ದಾನೆ, ಅವ್ನು ನಿನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂದರೆ ನಿನ್ನ ಗಂಡ ಬರ್ತಾನವ ಅಂತ ಕೇಳ್ತಾರೆ. ಹೌದು, ನಿಮ್ಮನ್ನ ಅವರಿಗೆ ಪರಿಚಯ ಮಾಡಿಸ್ತೀನಿ, ನೀವೆಂಥವ್ರು, ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ಅವನಿಗೆ ತಿಳಿಸಿ ಹೇಳ್ತೀನಿ, ನೀವು ಕೂಡ ಮಿಸ್ ಮಾಡಬಾರ್ದು ಗೊತ್ತಾಯ್ತಾ, ಅಲ್ಲಿಗೆ ಬರಬೇಕು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳ್ತಾರೆ. ಆಗ ಅಯ್ಯೋ ಒಳ್ಳೆ ಪಜ್ಜಿತಿ ಬಂದ್ಬಿಡ್ತಲ್ಲ ಅಪ್ಪಾಜಿ, ಇವಾಗ ಏನು ಮಾಡೋದು, ಇಬ್ಬರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಇಬ್ಬರು ಕೂಡ ಒಬ್ಬರೇ ಅನ್ನೋದು, ನಾನು ಏನು ಮಾಡಲಿ, ನಾನು ಹೆಂಗೆ ನಿಭಾಯಿಸ್ಲಿ, ಮಾಡಿದ್ಯಾ ಅನುಭವಿಸು ಅಂತ ಹೇಳಿ ಜೋರಾಗಿ ಶ್ರೀನಿವಾಸ್ ನಗ್ತಿರ್ತಾರೆ.